ಓಂ ಶ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವರ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಸ್ವಶಬ್ದಾಬ್ಧೌ ಗಾಢಾರಚನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾ. ಓಂ ಹಿರಿಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸಂತತಂ ಮುಕ್ತಾಃ तं ಭಜೆ ವಲ್ಲಭಂ ಶ್ರಿಯಃ. ತಸ್ಮಾತ್ ವಿಷಯ ಎಲ್ಲಿ ಆಯ್ತು ಈಗ? ಭಾಳ ಮಂದಿ ಇಷ್ಟು ದಿವಸ ಈ ಕಡೆಯಿಂದ ತೆಗಿಬೇಕಾ, ಈ ಕಡೆಯಿಂದ ತೆಗಿಬೇಕಾ ಅಂತ ನೀರಷ್ಟೇ ಅದು ಅವ್ರ ಊಟಲ್ಲಿ ಹೋಗ್ಬೇಕಲ್ಲ ಅದು ಮಧ್ಯದ ಭಾಳ ಏನು ಬಂದು. ಹಾಂ ಹಾಂ ರೈಟ್. ಇತ್ತಂ ಮಥಾನಿ ವ್ರಜಾನಿ ಅರುಣಾಸ್ತ್ರ ಭೂಯಶ್ಚ ಆಯುಜ್ಯವಿದಂ ಪ್ರೋಕ್ತ. ಹಾಂ ಸಿಕ್ತೆ. ಏನಾಯಿತು? ತೇಜೋಭಿದಾಂತು ಅಲ್ಲಿ ಪ್ರಶ್ನೆ ಮಾಡಿದರು. ವಾಯುದೇವರು ಮಹಾಲಕ್ಷ್ಮಿ ಸೇರಿ ಅಲ್ಲಿಂದ ನಾರಾಯಣ ಸೇರಿ ಬರ್ತಾರೆ ಅಂತ ಹೇಳಿದ್ರಿ, ಬ್ರಹ್ಮದೇವರು ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಿ, ವಾಯುದೇವರು ನಾರಾಯಣ ಹತ್ರ ಹೋಗ್ತಾರ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಮತ್ತೆ ಬರ್ತಾರೆ ಇವರು, ಗೊತ್ತಾಯ್ತಾ? ಆಮೇಲೆ ಬ್ರಹ್ಮದೇವರ ಮುಕ್ತರಾಗ್ತಾರೆ, ಬ್ರಹ್ಮದೇವರು ಈಗಲೇ ಮುಕ್ತರಾಗ್ತಾರೆ. ಆ ವ್ಯತ್ಯಾಸ ತೋರಿಸ್ಲಿಕ್ಕೆ ಹೇಳಿದ್ದೆ ಹೊರತು ಒಟ್ಟಿನ ಮೇಲೆ ಕ್ರಮನೇ. ಸರ್ವೇಪಿತೇ ಮುಕ್ತಗಣ ಅಮಂದ ಸಾಂದ್ರಂ ನಿಜಾನಂದಮಶೇಷತೋಪಿ ಭುಂಜಂತ ಏವ ಆಸತ ಈಶ ದೇಹೇ ಲಯೇತ ಸರ್ಗೇ ಬಹಿರೇವ ಯಾಂತಿ. ಸರ್ವೇಪಿತೇ ಮುಕ್ತಗಣಾಃ ಅಮಂದ ಸಾಂದ್ರಂ ನಿಜಾನಂದಂ ಅಶೇಷತಃ ಅಪಿ ಭುಂಜಂತಃ ಏವ ಆಸತೆ ಈಶ ದೇಹೇ ಲಯೇ ಅಥ ಸರ್ಗೇ ಬಹಿರೇವ ಯಾಂತಿ. ಸರ್ವೇಪಿತೇ ಮುಕ್ತಗಣ, ಮುಕ್ತರಾದಂಥ ಎಲ್ಲ ಮುಕ್ತರ ಗುಂಪುಗಳೆಲ್ಲ ಕೂಡ ಅಮಂದ ಆನಂದ ಸಾಂದ್ರಂ, ಅಮಂದ ಸಾಂದ್ರಂ, ಅಮಂದ ಅಂದರೆ ಪೂರ್ಣ, ಅಮಂದ ಪೂರ್ಣ, ಸಾಂದ್ರ ನಿಬಿಡ ಅಂತ ನಿಜಾನಂದಂ ಅಮಂದವಾದ ಪೂರ್ಣವಾದ ನಿಜಾನಂದವನ್ನು ಅಶೇಷತೋಪಿ ಭುಂಜಂತೆ. ಅಶೇಷತೋಪಿ ಪೂರ್ಣಾನಂದ ಅನುಭವಿಸೋದಾಗ ಅಲ್ಲಿವರೆಗೆ ಏನಾಗಿರುತ್ತೆ? ಇನ್ನೂ ಬಾಕಿ ಇದೆ. ಈ ಸ್ಟ್ಯಾಗ್ನೇಷನ್ ಫುಲ್ ಸ್ಕೇಲ್ ರೀಚ್ ಮ್ಯಾಕ್ಸಿಮಮ್ ಬಂತಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಇನ್ನೊಂದು ಇಂಕ್ರಿಮೆಂಟ್ ಬಾಕಿ ಇದೆ ಅಂತ ಹೇಳ್ತಾರಲ್ಲ, ಆ ಥರ ಅದೇನೂ ಇಲ್ಲ. ಈಗ ಮುಕ್ತಿಯಲ್ಲಿ ಹೋದಾಗ ಏನಿಲ್ಲ, ಈಗ ಪೂರ್ಣಾನಂದ, ಪೂರ್ಣ ಸ್ವರೂಪಾನಂದಾವಿರ್ಭಾವ ಮುಕ್ತಿ ಅಂತ ಹೇಳಿದ್ದಾರೆ. ಇಲ್ಲಿ ಬರೀ ಆನಂದಾವಿರ್ಭಾವ ಅಷ್ಟೇ ಅಲ್ಲ, ಅವ್ರಿಗೆ ಜ್ಞಾನಾನಂದ ಎಲ್ಲ ಗುಣಗಳು ಪೂರ್ತಿಯಾಗಿ ಅಭಿವ್ಯಕ್ತ ಆಗತ್ತಾಗ ಅಲ್ಲಿವರೆಗೆ ಪೂರ್ತಿ ಅಭಿವ್ಯಕ್ತಿ ಆಗೋದಿಲ್ಲ, ಅಲ್ಲಿ ಪೂರ್ತಿ ಆಗ್ತದೆ. ಆನಂದ ಯಾತಕ್ಕೆ ಒತ್ತು ಹೇಳ್ತಾರೆ ಅಂತ ಕೇಳಿದ್ರೆ ಎಂಡ್ ಆದ್ದರಿಂದ, ಆನಂದ ಎಲ್ಲದರ ಕೊನೆಯ ಆನಂದ ಆದ್ದರಿಂದ ಆ ಮತವನ್ನು ಒತ್ತು ಹೇಳ್ತಾರೆ ಹೊರತು ಅದೊಂದೇ ವ್ಯಕ್ತ ಆಗುತ್ತೆ ಅಂತ ಅರ್ಥ ಅಲ್ಲ. ಪ್ರಪೋರ್ಷನೇಟಾಗಿ ಏನೇನಿರುತ್ತೆ ಅಲ್ಲಿ ಜ್ಞಾನಾದಿ ಸ್ವರೂಪ ಏನೇನು ಗುಣ ಇರಬೇಕು ಎಲ್ಲವೂ ಎಕ್ಸಿಬಿಟ್ ಆಗುತ್ತೆ. ಆಸತ ಈಶದೆ ಪರಮಾತ್ಮನ ದೇಹದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಲಯೇಥ ಸರ್ಗೆ ಬಹಿರೇವ ಯಾಂತಿ. ಈ ಲಯದೊಳಗೆ ಇದರೊಳಗೆ ಸೃಷ್ಟಿ ಆದ್ಮೇಲೆ ಏನು ಮಾಡ್ತಾರೆ? ಹೊರಗೆಲ್ಲ ಓಡಾಡ್ತಾರೆ. ಯಾರಿಗ್ಯಾರು ಹಿಡಿದಿದೆಲ್ಲ ಕೂಡ ಮುಕ್ತಗಣಗಳಿಗೆ ಎರಡು ಗುಂಪಿದೆ. ಉತ್ತಮರೆಲ್ಲ ಈ ರೀತಿ ಇರ್ತಾರೆ, ಉಳಿದವರ ದೇಹದೊಳಗೆ ಇರ್ತಾರೆ, ಸಾಯುಜ್ಯ ಹೊಂದಿಬಿಡ್ತಾರೆ. ಎಲ್ಲ ದೇಹದೊಳಗೆ ಇರೋರು. ಸರ್ವಾಂಗ ಸಾಯುಜ್ಯ ಬ್ರಹ್ಮದೇವರಿಗೆ, ಉಳಿದವರೆಲ್ಲ ಉತ್ಪತ್ತ್ಯಂಗ, ಎಲ್ಲಿಂದ ಹುಟ್ಟಿರ್ತಾರೋ ಅಲ್ಲಿ ಸಾಯುಜ್ಯ. ಉಳಿದವರೆಲ್ಲ ಲೋಕದಲ್ಲಿ ವಾಸ, ಕೆಲವು ಸಮೀಪದಲ್ಲಿ ವಾಸ, ಕೆಲವು ಸಾರೂಪ್ಯ ಬರೋದು. ಸಾಲೋಕ್ಯ ಎಲ್ಲರಿಗೂ ಕಾಮನ್, ಆ ಲೋಕದಲ್ಲೇ ವಾಸ ಮಾಡಬೇಕೆಂಬುದೇನದು ಎಲ್ಲರಿಗೂ ಕಾಮನ್. ಸಾರೂಪ್ಯ ಎಂಬುದು ಎಲ್ರಿಗೂ ಇಲ್ಲ, ಸಾರೂಪ್ಯ ಮುಕ್ತರೇ ಬೇರೆ ಇದ್ದಾರೆ. ಅದೇ ರೀತಿ ಸಾಮೀಪ್ಯ ಎಲ್ರಿಗೂ ಇಲ್ಲ. ಸಾಮೀಪ್ಯ ಹತ್ತಿರ ಕೊಡ್ಬೇಕಾದ್ರೆ ಭಾಳ ಅಲ್ಲೂ ಕೂಡ ಸ್ಟೇಜ್ ಮೇಲೆ ಕೂಡಿಸಿರ್ತಾರೆ. ಮುಖ್ಯಸ್ಥರು ಪಕ್ಕ ಕೊಡ್ಬೇಕಾದ್ರೆ ಎಲ್ಲರೂ ಹುಡುಗ ದೂರ ಕೊಡೋಕೆ ಹೋಗ್ತಿರ್ತಾರೆ, ನಮ್ಮ ಜಾಗ ಇರಲಿಕ್ಕಿಲ್ಲ ಅದು ಅಂತೇಳಿ ನನಗೆ ಬಂದು ಕೊಡಿಸ್ಬೇಕಾದ್ರೆ. ಸಾಯುಜ್ಯ ಜೊತೆಗೆ ಇರೋದು, ಜೊತೆಗೆ ಒಂದೇ ಕಾರಲ್ಲಿ ಹೋಗಿರೋ ಥರಲ್ಲ. ಹಾಗೆ ಒಂದೇ ಕಾರಲ್ಲಿ ಸ್ವಾಮಿ ಜೊತೆಗೆ ಹೋಗಿರ್ತಾರೆ ಎಷ್ಟೋ ಜನ ಯಾತ್ರೆಗೆ. 20 ಬಸ್ಸಲ್ಲಿ 20 ಜನ ಸ್ವಾಮಿ ಕೊಡೋಕ್ಕಾಗತ್ತಾ? ಒಂದು ಬಸ್, ಆ ಬಸ್ಸಲ್ಲಿ ಇವ್ರು ಕೂತಿದ್ರೆ ಏನಾಯ್ತು? ಈಗ ಸಾಯುಜ್ಯ ಇದ್ದಾರೆ, ಅಲ್ಲೇ ಇದ್ದಾಗ ಭಾರಿ ಸಮೀಪನ ಆಯಿತು. ಪಕ್ಕದಲ್ಲೇ ಕೂತ್ರೆ ಸಾಯುಜ್ಯ, ಅದೇ ಬಸ್ಸಲ್ಲಿ ಕೂತ್ರೆ ಸಾಮೀಪ್ಯ, ಗೊತ್ತಾಯ್ತಾ?
ಎಷ್ಟಾಯ್ತು ಈಗ? ಸಾರೂಪ್ಯ. ಅದೇ ಈಗ ಶಾಟಿ ಹಾಕಿ ಓದ್ಬಿಟ್ರೆ ಸಾರೂಪ್ಯ ಓದಾಗಲಿ, ಇನ್ನೊಬ್ಬರು ಸಾವಳಕ್ಕೆ ಓದ್ಬಿಟ್ರೆ ಸಾರೂಪ್ಯ. ಆ ರೀತಿ ಆಗ್ತಾ ಹೋಗೋದು. ಅಂದರೆ ಒಟ್ಟಿನ ಮೇಲೆ ಮುಕ್ತಿಯಲ್ಲಿ 4 ವಿಧ ಇದೆ. 4 ವಿಧ ಮುಕ್ತಿ ಹೇಳಿದ ಮೇಲೆ ಮುಕ್ತಿಯಲ್ಲಿ ಐಕ್ಯ ಹೇಗೆ ಬರುತ್ತಾಗಿದ್ರೆ 4 ವಿಧ ಮುಕ್ತಿಯಿಂದ ಕನಿಷ್ಠ 4 ಜನ ಇರಬೇಕು. ಮಿನಿಮಮ್ ಎಷ್ಟಿರ್ಬೇಕಲ್ಲಿ? ಒಂದೊಂದು ಮುಕ್ತಿಗೆ ಒಬ್ಬರಿದ್ದರೂ ಕೂಡ 4 ಭೇದ ಬಂತು. ಎಷ್ಟು ತಪ್ಪಿದೆ ಅಂದರೆ ಭಾಳ ಆಶ್ಚರ್ಯ. ಸಾಲೋಕ್ಯದ ಲೋಕ ಇರಬೇಕು, ಸಾಲೋಕ್ಯ ಬರೋದೇ ಇಲ್ಲ. ಸಾಲೋಕ್ಯ ಬರೋಕೆ ಲೋಕ ಇರಬೇಕು, ಸಾರೂಪ್ಯ ಬರೋಕೆ ರೂಪ ಇರಬೇಕು. ದೇವರಿಗೆ ನಿರೂಪ ನಿರ್ಗುಣರಾಗಬೇಕಷ್ಟೇ. ಎಷ್ಟು ಒಂದೇ ಪಾಯಿಂಟಲ್ಲಿ ಎಷ್ಟು ವಿಷಯ ಸಿಗುತ್ತೆ. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಗತಿ ಅಂತ ಹೇಳಿದ ಮೇಲೆ ಬಹುವಚನ ಇದೆ ಅಲ್ಲಿ. ಮುಕ್ತಸ್ಯ ಅಲ್ಲ, ಮುಕ್ತಾನಾಂ ಇರೋದ್ರಿಂದ ಮುಕ್ತಾನಾಂ ಇದೆ, ಪರಮ ಬೇರೆ ಇದೆ. ಪರಮ ಅಂತ ಹೇಳಿದ್ರಿಂದ ಅಲ್ಲೂ ತಾರತಮ್ಯ ಇದೆ ಅಂತ ಅರ್ಥ. ಮುಕ್ತರಿಗೆ ಗತಿ, ಪರಮಗತಿ, ಇದೆಲ್ಲ ಸರಿಯಾಗಿ ಅರ್ಥ ಮಾಡಿದರೆ ಇಲ್ಲೆಲ್ಲೂ ಬೇರೆದಕ್ಕೆ ಅವಕಾಶನೇ ಇಲ್ಲ. ಸರ್ವೇಪಿತು ಮುಕ್ತಗಣಾ ಇತ್ಯುಕ್ತೆ ದೇವಾನಾಂ ಪ್ರಾಕೃತತ್ವ. ನೋಡಿ ಬರೀತಾ ಟೀಕಾರ ಬರುತ್ತೆ, ಎಲ್ಲರಿಗೂ ಅಲ್ಲ ಇದು. ದೇವಾನಾಂ ಪ್ರಕೃತತ್ವ ದೇವ ಇತಿ ಪ್ರವಾದಯಿತು. ಆನಂದ ಬರೋದು ಮತ್ತೆ ಎಲ್ರಿಗೂ ಕಾಮನ್, ಆದರೆ ಇತ್ಯಾದಿ ಒಳಗೆ ಇರೋದು ಅವೆಲ್ಲ ಎಲ್ರಿಗೂ ಅಲ್ಲ. ಪ್ರಯಾತಿ ಧರ್ಮಂ ನಿರುತಿಸ್ತು ಶಕ್ರಂ ಮರುದ್ಗಣಾ ಪಾರಿಷದಾಸ್ತಥೈವ ಸರ್ವೇ ನಿರುದ್ಧಂ ಪೃತನಾಧಿಪಾದ್ಯಾ. ಪ್ರಯಾತಿ ಧರ್ಮಂ ನಿರುತಿ, ನಿರುತಿ ಧರ್ಮ ಯಮಧರ್ಮನ ಹತ್ರ, ಶಕ್ರಂ ಅವರು ಇಂದ್ರದೇವರ ಹತ್ರ, ಮರುದ್ಗಣಾ ಪಾರಿಷದಾಸ್ತಥೈವ. ಪೃತನಾಧಿಪಾದ್ಯ ಅಂದರೆ ಪೃತನಾಧಿಪ ವಿಶ್ವಕ್ಸೇನ. ಪೃತನ ಅಂದರೆ ಸೇನ, ವಿಶ್ವಕ್ಸೇನ ಯಾರು? ವಿಷ್ಣು ಪಾರ್ಷದ. ಅಲ್ಲ ಅಲ್ಲ ಅಲ್ಲ, ವಿಶ್ವಕ್ಸೇನ ಆತಲ್ಲ. ವಿಶ್ವಕ್ಸೇನ ಯಾರು? ವಿಶ್ವಕ್ಸೇನ ವಾಯುಜ ಕ್ಷೇನ ತುಲ್ಯ ಅಂತ ಹೇಳಿದ್ದ. ವಿಶ್ವಕ್ಸೇನ ಮೊದಲಾದವರೆಲ್ಲ ಸರ್ವೇ ಭಗವತಃ ಪಾರ್ಷದಾ ಅನಿರುದ್ಧಂ ಪ್ರಯಾತ್. ಅಲ್ಲೆಲ್ಲ ಬೇರೆ ಬೇರೆ ಕಂಪಾರ್ಟ್ಮೆಂಟ್, ಅನಿರುದ್ಧರ ಅವ್ರು ಹೋಗ್ತಾರೆ, ಇಲ್ಲಿಬ್ಬರು ಬರ್ತಾರೆ. ದೇಹಲಯಾರ್ಥ ಮಿತಿ ಶೇಷ, ಅವರವರ ದೇಹ ಲಯ ಆಗಬೇಕು. ಆ ಡ್ರೆಸ್ ಈ ಡ್ರೆಸ್ ಕೊಟ್ಟು ಆ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಲ್ಲ ಹಾಗೆ. ಅನಿರುದ್ಧಸ್ಯತು ಕಾಮೇಲಯ ಮುಕ್ತ ಏವ ಇತ್ಯೇವ ಅರ್ಥ. ಅನಿರುದ್ಧನೇ ಕಾಮನಲ್ಲಯ ಅಂತ ಹೇಳಿದ್ದಾರೆ, ಕಾಮಪುತ್ರನ ಅಂತರಿಂದ. ಅತ್ರ ಪ್ರಮಾಣಮಾಹ ತುರೇತಿ ತುರಶ್ರುತಿರ್ಹಿ ಇತ್ತಂ. ತುರಶ್ರುತಿ ಅಂತ ಹೀಗಿದೆ, ತುರಶ್ರುತಿಯನ್ನು ಶ್ರುತಿ ಅದು ಹೇಳಿದೆ ಅಂತ. ಅದು ಹಿಂದಿನ ವಾಕ್ಯಗಳೆಲ್ಲ ತುರಶ್ರುತಿಯ ವಾಕ್ಯ ಅಂತ ಅರ್ಥ. ಅತಃ ಏವ ತತ್ರೈವ ನೋಕ್ತಂ ಪರಮಶ್ರುತೌ ಅನುಕ್ತತ್ವ. ಅದಕ್ಕೆ ಅದನ್ನು ಅಲ್ಲಿ ಹೇಳಿದೆ, ಇಲ್ಲಿ ಹೇಳಿದರು. ಪರಮಶ್ರುತಿಯಲ್ಲಿ ವಿಷಯ ಬಂದಿದ್ದಿಲ್ಲ ಅಂತ ಇಲ್ಲಿ ಹೇಳಿದರು. ಮರುದ್ಗಣ ದೇವತಾಗಣ, ಅದು ಮರುದ್ಗಣಗಳಿಗೆ ವಾಯುಗಣ ಅಂತ ಅಷ್ಟೇ ಅರ್ಥ ಅಲ್ಲ. ಆದಿತ್ಯರು, ವಿಶ್ವೇ ದೇವತೆಗಳು, ದೇವತೆಗಳು ಮತ್ತೆ ಮರುತ್ತಗಳು ಎಲ್ಲ ಶಬ್ದ ದೇವತಾ ಪರ್ಯಾಯ ವಾಚಕ ಪದಗಳು. ಎಲ್ಲಿ ಅದು ಮರುತ್ತುಗಳು ದೇವತೆಗಳು ಅಂತ ಅಷ್ಟೇ ಅರ್ಥ. ಯಾವ್ಯಾವ ಕನ್ಸರ್ನ್ ದೇವತೆಗಳು ಇಷ್ಟೊತ್ತು ಹೇಳ್ತಾ ಬಂದಿರಲ್ಲ. ತಮ್ಮ ಯಾರಲ್ಲಿ ಹುಟ್ಟಿರ್ತಾರೋ ಅವರಲ್ಲಯ, ಯಾರು ಬಿಂಬರೂಪರೋ ಅವರಲ್ಲಯ, ಬೇರೆಯವರಲ್ಲಿಲ್ಲ. ವಿಮುಕ್ತಿ ರಿಪೋರ್ಟ್ ಮಾಡ್ಕೋಬೇಕು. ಎಲ್ಲಿಗೆ ಹೋಗ್ಬೇಕು ಅವ್ರೀಗ? ಅಲ್ಲಿಗೆ ಹೋಗ್ಬೇಕು. ಮತ್ತು ಅವರು ಎಲ್ಲಿ ಅಪಾಯ ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಹೋಗ್ಬೇಕು, ರಿಪೋರ್ಟ್ ಮಾಡ್ಕೋಬೇಕು. ಹಾಂ, ಯಾಕೆ ಹೇಳಿದ್ರು? ಮಧ್ಯೆ ಬಿಟ್ಟಿದ್ರೆ ಮಾತ್ರ ಹೇಳಿದ್ರು ಅಷ್ಟೇ, ಉಳಿದೆಲ್ಲ ಅಂಡರ್ಸ್ಟುಡ್ ಅಂತ ಹಿಂದೆ ಹೇಳಿ ಆಗಿದೆ, ಅಷ್ಟು ಮಾತ್ರ ಹೇಳಿದ್ರು. ತುರಶ್ರುತಿರ್ಹಿ ಇತ್ತಂ. ಇದು ಆಚಾರ್ಯ ಒಂದು ಇದನ್ನು ಕೆಲವು ಕಡೆ ಇತ್ತೀಚ ತುರಶ್ರುತಿ ಅಂತ ಉಲ್ಲೇಖ ಮಾಡಿದ್ದಾರೆ. ಆಕ್ಷೇಪಗಳು ಏನು ಮಾಡಿಬಿಟ್ರು? ಚತುರಶ್ರುತಿ ಅಂತ ಆಚಾರ್ಯ ಹೇಳ್ತಾರೆ, ಚತುರಶ್ರುತಿ ಇಲ್ಲವೇ ಇಲ್ಲ ಅಂತ ಹೇಳಿ. ಇತ್ತೀಚ ಬ್ರಹ್ಮಾಂಡಿ, ಚಬ್ರಹ್ಮಾಂಡಿ ಅಂತ ಎಲ್ಲಿದ್ದು ಪುಸ್ತಕ ಆ ಥರ ಇದೆ. ಅದಕ್ಕೆ ಆಚಾರ್ಯ ಹೇಳಿ ಚಾಸ್ ಹೇಳಿಸಿಲ್ಲ ಇಲ್ಲೀಗ ತುರಶ್ರುತಿ ಎಂದು. ಇದೆಲ್ಲ ವಿಜೇಂದ್ರ ಸ್ವಾಮಿಗಳು ಬರಿಬೇಕಾದ್ರೆ ಆಕ್ಷೇಪ ಮಾಡಿದರು ಅಪಯದೀಶ್ವರರು ಅಂತವರೆಲ್ಲ. ಚತುರಶ್ರುತಿ ಅಂತ ಹೇಳಿ ಚತುರಶ್ರುತಿ ಇಲ್ಲವೇ ಇಲ್ಲ, ಓದಕ್ಕೆ ಬಂದಿಲ್ಲ, ಅಚಾತುರ್ಯ ಇದು, ಚತುರಶ್ರುತಿ ಅಲ್ಲ ತುರಶ್ರುತಿ ಅಂತೇಳಿ ತೋರಿಸಿದ್ದಾರೆ ಇವೆಲ್ಲ ಕೂಡ. ಅದು ಬೈಯವರಿಗೆ ಎಷ್ಟು ತಿಳುವಳಿಕೆ ಸ್ವಲ್ಪ ಏನಿರ್ಬೇಕು ಅವರಿಗೆ, ಜ್ಞಾನ ಇರಬೇಕು. ಆಮೇಲೆ ಮುಖ ಎತ್ತಲಕ್ಕೆ ಬರೋದಿಲ್ಲ, ಹಾಗಾಗಿಬಿಡ್ತು. ಆದರೆ ತಪ್ಪು ಓದ್ಕೊಂಡ್ಬಿಟ್ಟು ಅವ್ರ ಮೇಲೆ ಹಾಕಿದರೆ ಒಂದೇ ಕಡೆ ಇದ್ದರೆ ಈ ರೀತಿ ಮಾಡೋದು. ಒಂದೇ ಕಡೆ ಏನೇ ಹೇಳಿಲ್ಲಪ್ಪ, ಇತ್ತೀಚ ತುರಶ್ರುತಿ ಹೇಳಿಬಿಟ್ಟಿದ್ದಾರೆ, ಬೇರೆ ಕಡೆ ಎಲ್ಲೆಲ್ಲೂ ಹೇಳಿಲ್ಲ. ಅವಾಗ ಏನು ಎರಡು ಚಾನ್ಸ್ ಇದೆ, ಏನಾಗಿರ್ಬೋದು ಅದು? ಚತುರಶ್ರುತಿ ಆಗ್ಬೋದು, ತುರಶ್ರುತಿ ಬೇರೆ ಕಡೆ ತುರಶ್ರು ಉಲ್ಲೇಖ ಮಾಡಿದ್ದಾರಲ್ಲ. ಈಗ ನಿರವಕಾಶ ಆಯ್ತಾಗ, ಸಾವಕಾಶ ಆಗಿದ್ದರೆ ಹೀಗೂ ವಾದ ಮಾಡ್ಬೋದಾಗಿತ್ತು, ಮಾಡಕ್ಕೆ ಬರೋದಿಲ್ಲ ಅದನ್ನು. ದೇವಾದೀನಾಂ ದೇಹಲಯ ರೂಪ ವಿಮುಕ್ತಿ ರುಕ್ತೇತಿ. ದೇವಾದಿಗಳಿಗೆಲ್ಲ ಕೂಡ ದೇಹಲಯ ರೂಪ ಮುಕ್ತಿ ಇದೆ. ಇತಿ ಶ್ರೀವತ್ ಪೂರ್ಣಪ್ರಮತಿ ಭಗವತ್ಪಾದ ಸುಕೃತೆ ಅನುವ್ಯಾಖ್ಯಾನಸ್ಯ ಪ್ರಗುಣ ಜಯತೀರ್ಥಾಖ್ಯಯತಿನಾ ಕೃತಾಯಾಂ ಟೀಕಾಯಾಂ ವಿಷಮಪದವಾಕ್ಯಾರ್ಥವಿವೃತೌ ಚತುರ್ಥೇ ಅಧ್ಯಾಯೇ ಅತ್ರೋತ್ಕ್ರಮಣಚರಣಃ ಪರ್ಯವಸಿತಃ.
ಸಾಮಾನ್ಯ ಪಾದ ಹೇಳಬೇಕು, ಪ್ರತಿಯೊಂದು ಪಾದ ಹೆಸರು ಹೇಳ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಉತ್ಕ್ರಮಣ ಪಾದ ಇದೆ, ಉತ್ಕ್ರಾಂತಿ ಅಂತ ಹೇಳ್ತಾರಲ್ಲ ಉತ್ಕ್ರಾಂತಿ, ಅದಕ್ಕೆ ಉತ್ಕ್ರಮಣ ಚರಣ. ಉತ್ಕ್ರಾಂತಿಯನ್ನು ಹೇಳ್ತಕ್ಕಂಥ ಪಾದ, ಹೇಳ್ತಕ್ಕಂಥ ಚರಣ ಅಂದರೆ ಪಾದ ಸೇರಿಸ್ಕೋಬೇಕಲ್ಲ. ಉತ್ಕ್ರಾಂತಿ ಚರಣ ಪರ್ಯವಸಿತ ಮುಕ್ತಾಯವಾಯಿತು. ಇದು ನ್ಯಾಯಸುಧಾಯಾಂ ಚತುರ್ಥಾಧ್ಯಾಯಸ್ಯ ದ್ವಿತೀಯ ಪಾದ. ಅಲ್ಲಿಗೆ ಆ ವಿಷಯ ಮುಗೀತು. ಇತಿ ಮೂರನೇ ಪಾದ ನಾಳೆ ಶುರು ಮಾಡಿ. ನಾಳೆ ಎಲ್ಲರೂ ಅದು ಭಾಳ ಚಿಕ್ಕ ಚಿಕ್ಕ ಪಾದಗಳು. ಅದಕ್ಕೆ ಒಂದು ಪಾದ ಓದ್ಬಿಟ್ಟು ಸುಧಾ ಒಂದು ಪಾದ ಓದಿದೆ ಅಂತ ಹೇಳೋದು. ಒಂದಿಲ್ಲ ಅಂದರೆ ಅನ್ಬೇಕು ಒಂದೇ ಅದ ಕಡೆಗೆ ಬರೆದಾರೆ ಆಚಾರ ಒಂದು ಪಾದದಲ್ಲಿ. ಅದೊಂದು ಓದ್ಬಿಟ್ಟು ಒಂದು ಇಡೀ ಪಾದ ಓದಿದ್ದೇನೆ ಅಂತ ಹೇಳೋದು. ಇರೋದು ಒಂದೇ ಪಾದ.